ಪ್ಯಾಸೆಂಜರ್ ಬೋಟ್ಗೆ ನೌಕಾನೆಲೆಯ ಹಡಗು ಡಿಕ್ಕಿಯಾಗಿ ಸಮುದ್ರದಲ್ಲಿ ಮುಳುಗಿ 13 ಮಂದಿ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ. 101 ಮಂದಿ ರಕ್ಷಣೆ ಮಾಡಲಾಗಿದೆ. 100ಕ್ಕೂ ಹೆಚ್ಚು ಮಂದಿ ಇದ್ದಂತಹ ಬೋಟ್ ಇದು. ಮುಂಬೈ ಬಂದರಿನಲ್ಲಿ ಇಂಜಿನ್ ಟ್ರಯಲ್ ವೇಳೆ ಈ ದುರ್ಘಟನೆ ಸಂಭವಿಸಿದೆ. 10 ಪ್ರವಾಸಿಗರು 3 ಜನ ನೌಕಾಪಡೆಯ ಸಿಬ್ಬಂದಿ ಕೂಡ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. 4 ಸೇನಾ ಹೆಲಿಕಾಪ್ಟರ್ಗಳು, 11 ನೌಕಾ ಕ್ರಾಫ್ಟ್ಗಳು, 1 ಕೋಸ್ಟ್ ಗಾರ್ಡ್ ಬೋಟ್ಗಳಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 3 ಮೆರೈನ್ ಪೊಲೀಸ್ ಕ್ರಾಫ್ಟ್ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂತಹ ಎಲಿಫೆಂಟಾ ದ್ವೀಪಗಳಿಗೆ ತೆರಳುತ್ತಾ ಇದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗ್ತಾ ಇದೆ. ಸದ್ಯಕ್ಕೆ 101 ಜನರನ್ನ ರಕ್ಷಣೆ ಮಾಡಲಾಗಿದೆ. 13 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದರಲ್ಲಿ 3 ಜನ ನೌಕಾನೆಲೆಯ ಸಿಬ್ಬಂದಿಗಳೇ ಇದ್ದಾರೆ. ಗಮನಿಸ್ತಾ ಇದ್ದೀವಲ್ಲ, ಇಂಜಿನ್ ಟೆಸ್ಟ್ ಮಾಡೋದಕ್ಕೆ ಅಂತ ಬೋಟ್ ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. 4 ಸೇನಾ ಹೆಲಿಕಾಪ್ಟರ್ಗಳು, 11 ನೌಕಾ ಕ್ರಾಫ್ಟ್ಗಳು, 1 ಕೋಸ್ಟ್ ಗಾರ್ಡ್ ಬೋಟ್ಗಳಿಂದ ರಕ್ಷಣಾ ಕಾರ್ಯ ನಡೆಸಲಾಗ್ತಾ ಇದೆ. 1 ಮೆರೈನ್ ಪೊಲೀಸ್ ಕ್ರಾಫ್ಟ್ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇನ್ವಾಲ್ವ್ ಆಗಿದೆ. ಎಲಿಫೆಂಟಾ ದ್ವೀಪಗಳಿಗೆ ತೆರಳುತ್ತಾ ಇದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಶೋಧ ಕಾರ್ಯವನ್ನ ಇನ್ನೂ ಕೂಡ ನಡೆಸಲಾಗ್ತಾ ಇದೆ. ಬೋಟ್ನಲ್ಲಿ ಎಷ್ಟು ಜನ ಇದ್ರು, ನೌಕಾ ಬೋಟ್ನಲ್ಲಿ ಎಷ್ಟು ಜನ ಇದ್ರು, ಎಲ್ಲದರ ಬಗ್ಗೆ ಸದ್ಯಕ್ಕೆ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಯಾರು ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಶೋಧವನ್ನು ನಡೆಸಲಾಗ್ತಾ ಇರುವಂಥದ್ದು. ಪ್ಯಾಸೆಂಜರ್ ಬೋಟ್ಗೆ ನೌಕಾನೆಲೆಯ ಹಡಗು ಡಿಕ್ಕಿಯಾಗಿದೆ. ಸಮುದ್ರದಲ್ಲಿ ಮುಳುಗಿ 13 ಜನ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನು ಇನ್ನೂ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಮತ್ತಿನ್ಯಾರಾದರೂ ನಾಪತ್ತೆಯಾಗಿದ್ದಾರೆ. ಯಾಕಂದ್ರೆ ಆ ಬೋಟ್ನಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನರನ್ನ ಸದ್ಯಕ್ಕೆ 111 ಜನರನ್ನ ಒಟ್ಟು ರಕ್ಷಣೆ ಮಾಡಲಾಗಿರುವಂಥದ್ದು. ಅದರಲ್ಲಿ ಮತ್ತಿನ್ನೆಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಬೇಕಾಗಿದೆ. ಅದಾದ ನಂತರ ಮತ್ತಿನ್ಯಾರಾದರೂ ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಅವರ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸಬೇಕಾಗಿದೆ. ಗಮನಿಸ್ತಾ ಇದ್ದೀವಲ್ಲ, ಇದು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು. 111 ಜನರನ್ನ ರಕ್ಷಣೆ ಮಾಡಲಾಗಿದೆ. ಆದರೆ ಈ ಭೀಕರ ಅಪಘಾತದಲ್ಲಿ 13 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 10 ಜನ ಬೋಟ್ನಲ್ಲಿ ಇದ್ದಂತಹ ಪ್ರಯಾಣಿಕರು, ಇನ್ನು 3 ಜನ ನೌಕಾಪಡೆಯ ಸಿಬ್ಬಂದಿ ಕೂಡ ಇಲ್ಲಿ ಸಾವನ್ನಪ್ಪಿರುವಂಥದ್ದು. ಆ ಒಂದು ಅಪಘಾತದ ಭೀಕರತೆಗೆ ಹಡಗಿನಲ್ಲಿ ಇದ್ದಂತಹ ನೌಕಾನೆಲೆಯ ಸಿಬ್ಬಂದಿ ಕೂಡ ಕೆಳಗೆ ಬಿದ್ದಿದ್ದಾರೆ. ಅವರು ಕೂಡ ಸಮುದ್ರದಲ್ಲಿ ಮುಳುಗಿ ಸಾವನ್ನಪ್ಪಿರುವಂಥದ್ದು. ಮತ್ತೊಂದು ಕಡೆ ಪ್ಯಾಸೆಂಜರ್ ಬೋಟ್ ಏನಿದೆ ಅದರಲ್ಲಿ ಇದ್ದಂತಹ 10 ಮಂದಿ ಸಾವನ್ನಪ್ಪಿದ್ದಾರೆ. ಮತ್ತೆ ಇನ್ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅವರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಇನ್ನೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಅವ್ರನ್ನ ರಕ್ಷಣೆ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಸ್ಪೀಡ್ ಬೋಟ್ಗಳ ಮುಖಾಂತರ ರಕ್ಷಣೆ ಮಾಡಲಾಗ್ತಾ ಇರುವಂಥದ್ದು. ಇದು ಅಪಘಾತ ಆದಂತಹ ದೃಶ್ಯಾವಳಿಗಳು ನಾವು ಗಮನಿಸ್ತಾ ಇದ್ದೀವಲ್ಲ. ಇದು ಅಪಘಾತದ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸ್ಪೀಡ್ ಬೋಟ್ನಲ್ಲಿ ಬರ್ತಾರೆ, ಅದೆಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ವಿ. ಕಂಟ್ರೋಲಿಗೆ ಸಿಕ್ಕಿಲ್ಲ. ಸ್ಪೀಡ್ ಬೋಟ್ನಲ್ಲಿ ಬಂದಂತಹ ಅವರೆಲ್ಲರೂ ಕೂಡ ಈ ನೌಕಾನೆಲೆಯ ಹಡಗೇನಿದೆ ಅದಕ್ಕೆ ಬಂದು ಡಿಕ್ಕಿ ಹೊಡ್ಕೊಂಡಿರುವಂಥದ್ದು. ಕೋಸ್ಟ್ ಗಾರ್ಡ್ ಬೋಟ್ ಇದು. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಅಂದ್ರೆ ಬಂದು ಗುದ್ದುತ್ತಾ ಇರುವಂಥದ್ದೇನಿದೆ ಇದು ಕೋಸ್ಟ್ ಗಾರ್ಡ್ ಬೋಟ್. ಇದು ನೌಕಾನೆಲೆಯ ಹಡಗಿಗೆ ಬಂದು ಡಿಕ್ಕಿ ಹೊಡೆದಿರುವಂಥದ್ದು. ಆ ಡಿಕ್ಕಿಯ ರಭಸಕ್ಕೆ ಆ ಬೋಟ್ನಲ್ಲಿ ಇದ್ದಂಥವರು ಸಾವನ್ನಪ್ಪಿದ್ದಾರೆ. ಇದ್ರ ಜೊತೆಗೆ ಈ ಕಡೆ ಹಡಗಿನಲ್ಲಿ ಇದ್ರಲ್ಲ ಅವರು ಕೂಡ ಒಂದಷ್ಟು ಜನ ಸಮುದ್ರದ ಒಳಗೆ ಬಿದ್ದು ಸಮುದ್ರದಲ್ಲಿ ಮುಳುಗಿ ಸಾವನ್ನಪ್ಪಿರುವಂಥದ್ದು ಗಮನಿಸ್ತಾ ಇದ್ದೀವಿ. ಅಲ್ಲಿ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ತುಂಬ ವೇಗವಾಗಿ ಬಂದಿರುವಂಥದ್ದು. ಹಡಗಲ್ಲಿದೆ, ಗಮನಿಸಿದ್ರು ಕೂಡ ಆ ದಿಕ್ಕಿನಲ್ಲೇ ಬಂದಿದ್ದಾರೆ. ನಂತರ ಅಲ್ಲಿ ಆ ಒಂದು ಬೋಟನ್ನು ತಿರುಗಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಬೋಟ್ ತಿರುಗಿಲ್ಲ ಅಷ್ಟು. ಯಾಕೆಂದರೆ ಆ ಸ್ಪೀಡ್ ಜಾಸ್ತಿ ಇತ್ತು. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದೇ ದೃಶ್ಯಾವಳಿಗಳು. ಆ ಸ್ಪೀಡ್ ಜಾಸ್ತಿ ಇದ್ದಂಥ ಕಾರಣದಿಂದಾಗಿ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ ಅಥವಾ ದಿಕ್ಕನ್ನು ಬದಲಾಯಿಸೋದಕ್ಕೂ ಅವರಿಗೆ ಸಾಧ್ಯವಾಗಿಲ್ಲ. ಅದರಿಂದಾಗಿ ನೇರವಾಗಿ ಬಂದು ನೌಕಾನೆಲೆಯ ಹಡಗಿಗೆ ಡಿಕ್ಕಿ ಹೊಡೆದಿರುವಂಥದ್ದು. ಡಿಕ್ಕಿಯ ರಭಸಕ್ಕೆ 13 ಜನ ಈ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 10 ಜನ ಪ್ಯಾಸೆಂಜರ್ಗಳು, 3 ಜನ ನೌಕಾನೆಲೆಯ ಸಿಬ್ಬಂದಿಗಳು ಇಲ್ಲಿ ಸಾವನ್ನಪ್ಪಿರುವಂಥದ್ದು. ಅಂದರೆ ನೌಕಾನೆಲೆಯ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಅದರ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನ ಯೋಚನೆ ಮಾಡಿ. ಯಾಕಂದರೆ ಆಲ್ಮೋಸ್ಟ್ ನೌಕಾನೆಲೆಯ ಸಿಬ್ಬಂದಿ ಅಂತಂದರೆ ಅವರಿಗೆ ಈಜು ಬರುತ್ತೆ ಅಥವಾ ಈ ರೀತಿಯಾಗಿ ಅಪಘಾತ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವ್ರಿಗೆಲ್ಲ ಟ್ರೈನಿಂಗ್ ಆಗಿರುತ್ತೆ.
ಅಂಥವರು ಕೂಡ ಇಲ್ಲಿ ಸಾವನ್ನಪ್ಪಿದ್ದಾರೆ ಅಂತಂದರೆ ಅದು ಅಪಘಾತದ ತೀವ್ರತೆ ಅಷ್ಟರ ಮಟ್ಟಿಗೆ ಭೀಕರವಾದಂಥ ಒಂದು ಅಪಘಾತ ಆಗಿರುವಂಥದ್ದು. ಸದ್ಯಕ್ಕೆ ಈ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅಪಘಾತ ಆದಂತಹ ಸಂದರ್ಭದ ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಒಂದು ಕೋಸ್ಟ್ ಗಾರ್ಡ್ ಬೋಟ್ ಏನಿದೆ, ಆ ಬೋಟ್ ನೇರವಾಗಿ ಬಂದು ನೌಕಾನೆಲೆಯ ಹಡಗಿಗೆ ಡಿಕ್ಕಿ ಹೊಡೆದಿರುವಂಥದ್ದು. 101 ಜನರನ್ನು ರಕ್ಷಣೆ ಮಾಡಲಾಗಿದೆ. ಅಲ್ಲಿ ಬೋಟ್ನಲ್ಲಿ ಇದ್ದಂಥವ್ರು ಇರ್ಬೋದು, ಹಡಗಿನಲ್ಲಿದ್ದಂಥವ್ರು ಇರ್ಬೋದು, ಅದರಲ್ಲಿ 101 ಜನರನ್ನು ರಕ್ಷಣೆ ಮಾಡಲಾಗಿದೆ. ಅವ್ರನ್ನ ಸದ್ಯಕ್ಕೆ ಸೇಫಾಗಿ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಬರಲಾಗಿರುವಂಥದ್ದು. ಬಟ್ ಇನ್ನೂ ಯಾರೆಲ್ಲ ಇದ್ರು, ಹಡಗಿನಲ್ಲಿ ಯಾರಿದ್ರು, ಈ ಒಂದು ಬೋಟ್ನಲ್ಲಿ ಯಾರಿದ್ರು, ಕೋಸ್ಟ್ ಗಾರ್ಡ್ ಬೋಟ್ ಏನಿದೆ ಇದರಲ್ಲಿ ಯಾರಿದ್ರು, ಇದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಸದ್ಯಕ್ಕೆ 13 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತಿನ್ಯಾರಾದ್ರೂ ನಾಪತ್ತೆಯಾಗಿದ್ದಾರಾ, ಸಾವಿನ ಸಂಖ್ಯೆ ಮತ್ತೇನಾದ್ರೂ ಹೆಚ್ಚಾಗುತ್ತಾ, ಇದ್ರ ಬಗ್ಗೆನೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಗಮನಿಸ್ತಾ ಇದೀವಿ ನೋಡಿ ಯಾವ ರೀತಿಯಾಗಿ ಆ ಬೋಟ್ ಬರುತ್ತೆ ಅನ್ನೋದನ್ನ. ವೇಗವಾಗಿ ಬಂದಂತಹ ಬೋಟ್ ಇಲ್ಲಿ ಹಡಗಿದೆ ಗೊತ್ತು, ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಅಷ್ಟೊಂದು ಜಾಗ ಇದೆ, ಬಟ್ ಯಾವ ರೀತಿಯಾಗಿ ನಿಯಂತ್ರಣ ತಪ್ಪು, ಹಡಗಿರುವಂಥ ದಿಕ್ಕಿಗೆ ಅವ್ರು ಯಾಕೆ ಬಂದರು, ಇದು ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇರುವಂಥದ್ದು. ಬಟ್ ಗಮನಿಸ್ತಾ ಇದ್ದೀವಿ ಸದ್ಯಕ್ಕೆ 101 ಜನರನ್ನ ರಕ್ಷಣೆ ಮಾಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀವಿ ನಾವು. वहाँ कुछ नहीं, अभी इस बोट में कोई नहीं है।